ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ. ಇವಾಗ ಲಾಗ್ ಚಾಲು ಮಾಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬರ್ರಿ, ರಂಗೋಲಿ ಥರ ಹಾಕಿ ನೋಡಿರಿ. ರಂಗೋಲಿ ಥರ ಹಾಕಿನಿ. ಬರೀ ನಮ್ಮ ಮನ್ಯಾಗ ಏನು ಕೆಲಸ ಇಲ್ಲರಿ. ಇವಾಗ ಎದ್ದೀನಿ. ನಾನು 5 ನಿಮಿಷ ಮನ್ಯಾಗ ಇರ್ಲಿಕ್ಕಂದ್ರೆ ಮಕ್ಕಳು ಫೋನ್ ನೋಡ್ಕೊತ ಕುಂತು ಬಿಡ್ತಾರೆ ನೋಡ್ರಿ. ಫೋನ್ ನೋಡ್ರಿ ಉದ್ಧಾರ ಆಗಲ್ಲ. ಇವು ಬುಕ್ಕ ನೋಡ್ರಿ ಉದ್ಧಾರ ಆಗ್ತೀರಿ. ಫೋನ್ ನೋಡೋ ಟೈಮ್ ಮುಂದೆ ಐತೆ ನಿಮ್ಮದು, ನೋಡಾಕತ್ರಿ. ಈಗ ನಿಮ್ಗೇನೋ ಅನ್ಸುತ್ತಾ ಫೋನ್ ನೋಡೋಕೆ? ಜೀವನ ಅನ್ನೋದು ಭಾಳ ಕಷ್ಟ ಐತಿ. ಫೋನ್ ನೋಡಿ ಈಗ ಹೊತ್ತು ಕಳೆದ್ರೆ ಓದೋ ಟೈಮ್ದಾಗ ಓದಬೇಕು. ನಾವು ಹಿಂಗೆ ಮಾಡಿ ಓದಲಿಲ್ಲ, ನಾವೇ ಫೋನ್ ನೋಡ್ತಿಲ್ರಿ, ಬರೀ ಟಿ ವಿ ಮುಂದೆ ಕುಂದ್ರೋರು. ಹಿಂಗಾಗಿ ಓದಿಲ್ಲ, ನಮ್ಮ ಜೀವನ ಹಾಳಾಗೈತಿ. ನೀವರ ಓದ್ರಿ, ಅವಾಗ ಕಲೀರಿ ಅಂತ ಬೇಯಕತ್ತೀನಿ ರೀ. ಈ ಶ್ರಾವಣಿ ಮಾತಾಡಲ್ಲ ನೋಡ್ರಿ. ದೋಸೆ ಇಟ್ಟು ಉಬ್ಬೈತೆ ನೋಡಿ ಬರ್ರಿ. ನೀನೇ ಪುಟಾಣಿ ಚಟ್ನಿ ಹಾಕ್ಕೊಂಡು ಹಂಗೆ ಇಟ್ಟು ನೋಡಿ. ಉಬ್ಬಿಲ್ರಿ ಅಷ್ಟು ಬರೀ ಮಸ್ತ್ ಅದು ದೋಸೆ, ಮಸ್ತ್ ಅದ ರೀ. ಉಬ್ಬೈತೆ ಸ್ವಲ್ಪ ನೋಡ್ರಿ, ಗಟ್ಟೈತಲ್ರಿ. ಫ್ರಿಜ್ನಾಗ ಇಡ್ಬೇಕ್ರಿ ಈಗ. ಗುಡ್ ಮಾರ್ನಿಂಗ್. ಫೋನ್ ನೋಡೋ ಬೇಯಕತ್ತೀನಿ, ಸಿಟ್ಟು ಬಂದೈತೇನು? ಫೋನ್ ನೋಡಬಾರ್ದು. ಅದೇ ಫೋನ್ ನೋಡ್ರಿ, ಕೈಯಾಗ ಫೋನ್ ಹೆಂಗೆ ತೊಗೋತೀರಿ ಹಂಗೆ ಬುಕ್ಕ ತೊಗೋರವ. ಜೀವನದಾಗ ಒಂದು ಸಟ್ಲಾತ್ತೀರಿ ನೀವು. ನಮ್ಗತ್ತೀರಿ ಜೀವನ ಹಾಳು ಮಾಡ್ಕೋಬೇಡ್ರಿ ಫೋನ್ ನೋಡೋ ಸಲಾಗ. ಬರ್ರಿ, ಇಷ್ಟು ಕಸ ಗುಡಿಸಿ ಮತ್ತೆ ಸಿಗ್ತೀನಿ ರೀ. ಮಮ್ಮಿ ಎಲ್ಲ ಅಂಗ್ಳ ಕಸ ಮತ್ತು ಪಡ್ಸಾಲಿ ಅಟ್ಟ ಎಲ್ಲ ಅಡ್ಗೆ ಮನೆ ಹುಡ್ಕೊಂಡಾಡ್ರಿ. ಇದು ಟೈಮು 8 ಆಗೈತ್ರಿ. ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನೋಡ್ರಿ. ಇವತ್ತು ನಮ್ಮ ಶಾಲಾಗ ಫಂಕ್ಷನ್ ಐತ್ರಿ, ಅದಕ್ಕೆ ಹೇಳಾಕತ್ತಿ ನೋಡ್ರಿ. ಮಮ್ಮಿ ಏನು ಮಾಡ್ಕೊತ ನೋಡ್ಕೊಂಬರ್ರಿ ಸ್ನೇಹಿತರೆ. ಮಮ್ಮಿ ಐತಲ್ರಿ ಈ ಸದ ಇದು ಜಳಕ ಮಾಡ್ತೇವ್ರಿ ನಾವು. ನೀರು ಕಾಸಕ್ತಾಳ್ರಿ, ಈ ಕಡೆ ಚಟ್ನಿ ಮಾಡಕತ್ತಾಳ್ರಿ, ಈ ಕಡೆ ಇನ್ನೊಂದು ದೋಸೆ ತಗೋಬೇಕು. ಇದು ಉದ್ದಿನ ಬೇಳೆ ಹಾಕಕತ್ತ ನೋಡ್ರಿ. ಏನು ಎಲ್ಲ ಹಾಕಕತ್ತ ನೋಡಿ, ಬೆಲ್ಲ ಕಾಣಕತ್ತಿದ್ದೀರಿ ಸ್ನೇಹಿತರೆ. ಮಮ್ಮಿ ಒಗ್ಗರಣೆ ಹಾಕಕತ್ತಾಳ್ರಿ. ಇದು ಚಟ್ನಿ ಒಗ್ಗರಣೆ ರೀ. ಇಲ್ಲಿ ನಮ್ಮ ತಮ್ಮನ ಬರ್ತಾನಂದ ಅಲ್ರಿ, ಅಂಗಿ ರೆಡಿ ಮಾಡ್ಯ ನೋಡ್ರಿ ನಮ್ಮ ತಮ್ಮಗ. ನಾನು ಹಂಗೆ ಇದು ರೀ, ನಾ ಇದು ಬರ್ತಡೇ ಕಟ್ಕೊಂಡಿದ್ನಲ್ಲ ಅದು ರೀ. ನನ್ನ ತಮ್ಮ ಇದ್ದೆ ನೋಡ್ರಿ. ನನ್ನ ತಮ್ಮನೂ ಬರ್ತೀನಕ್ಕ ಅಂತಂದ. ನಿನ್ನೆ ಅವು ಶಾಲಾಗ ಇದು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಐತ್ರಿ. ಇವತ್ತು ನಮ್ಮ ಶಾಲಾಗ ಐತಿ, ಬರ್ತೀನಂದ್ರಿ. ಕರ್ಕೋದಂಟಿ ನೋಡ್ರಿ. ನಮ್ಮ ಮಮ್ಮಿ ಹಂಗೆ ತಯಾರು ಮಾಡಿಟ್ಟಾರ್ರಿ. ನಮ್ಮ ಮಮ್ಮಿ ಸದ್ದ ಇದು ಮಾಡಕತ್ತಾರ್ರಿ. ಜಾಕ ಮಾಡ್ಸಿನ್ ರೆಡಿ ಆಗಿಂದ ಮತ್ತೆ ಸಿಗೋಣ ರೀ. ನೋಡ್ರಿ ಸ್ನೇಹಿತರೆ, ಫೈನಲ್ ಮೇಕಪ್ ಆಗಿಲ್ರಿ. ಶಾಲೆಗೆ ಹೋಗ್ಬರ್ರಿ ಸ್ನೇಹಿತರೆ. ನಾನು ನಮ್ಮ ಮಮ್ಮಿ ಹಂಗೆ ಹಾಕೋದು ಬ್ಯಾಡ ಮಮ್ಮ, ಅಂತ ಹೇಳಕತ್ತೇನಿ. ನನಗೆ ಇದು ಆಟ ಆಡಿಸ್ತದೆ ಬಿದ್ನ. ನಾನು ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ ಮಮ್ಮ ಅಂತ. ನೋಡಿ ಸ್ನೇಹಿತರೆ, ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಕ್ಕಳೇ. ಥ್ಯಾಂಕ್ ಯು ಮಮ್ಮ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನೋಡಿ. ಶ್ರಾವಣಿ ಶ್ರವಣಕುಮಾರ್ ರೆಡಿ ಆಗ್ಯಾರ. ಇವಾಗ ಶ್ರಾವಣಿ ಹೆಂಗೆ ಕಾಣಕತ್ತ ಅಂತ ಕಮೆಂಟ್ ಮಾಡಿರಿ. ಶ್ರವಣಕುಮಾರ್ ರೆಡಿ ಆಗ್ಯಾನ. ಏಯ್ ಫೋಟೋ ಹೊಡಿತೀನಿ ಅಪ್ಪಾಜಿ ಒಂದು. ಆಮೇಲೆ ಪೋಸ್ಟ್ ಕೊಡಕತ್ತಿ ತೆಗಿಯೋದನ ಹಂಗಲ್ಲ. ಪೋಸ್ ಕೊಡು. ಪೋಸ್ ಹೆಂಗೆ ಕೊಡ್ತೀವಿ ಮಾತು ಕೊಡು. ಸಾಕು ಬರ್ರಿ, ಸ್ಟೈಲ್ ಮಾಡಿದ್ದು ಸಾಕು. ಸಾರಿ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ಇಷ್ಟು ಎಲ್ಲ ಮೇಕಪ್ ಮಾಡಿ ಇಟ್ಟಿನಿ. ಇವು ಸಾವನು ಕರ್ಕೊಂಡವ್ರಿ. ಇವತ್ತು ಬ್ಯಾಗು ತೊಗೊಂಬ ಅಂದ್ರಂತ ಬುತ್ತಿ ಬ್ಯಾಗ್ ಇಲ್ರಿ. ಏನವು ಆ ಬೂಟ್ ಕಳ್ಕೊಂಬಂದ ನಾವ್ಯವ ಸೇಲ್ನ ತೊಗೊಂಬೈದ್ನಲ್ರಿ. ಮುದ್ದೆ ಬಸ್ ಸೇಲ್ನಾಗ 160 ಕೊಟ್ಟು ಚಪ್ಪಲ್ ನೋಡಿ. ಶಾಂಡಲ್ ಚಪ್ಪಲ್ ಶ್ರಾವಣಿ. ಬೂಟೇ ಮಾರ್ಬಿಡು ಬೂಟು.
ಬೂಟ್ ಫಂಕ್ಷನ್ ಹಾಕೊಂಡು ಮತ್ತು ಫಂಕ್ಷನ್ ಇದ್ದಾಗ ಎಲ್ಲಿಗಾರ ಹೋದ್ರೆ ಬಂದ್ರೆ ಆ ತಂದಿ ನಾನು ಹಾಕೊಳಕ ಮನೆ ಗೀತತ್ತೆ ಉರಿ ಹಾಕೊಂಬೈದಿ ಕಳಿಬೇಕಿಲ್ಲ ಹೆಂಗಾರ ಮಾಡಿ ಇವ ಇಲ್ಲ ಇಟ್ಲೇ ಇಟ್ಟು ಮ್ಯಾಕದ ಪ್ಯಾಂಟ್ ಏರ್ಸಿದ್ನಲ್ಲ ಮುಂದಕ್ಕದ ಬಾ ಮ್ಯಾಂಕ್ ಅಂತ ನೋಡೋಣ ಇಲ್ಲೋಡ್ಗ ಇಲ್ಲೋಡು ಏನಿ ರೋಡಿ ಜಾಮ್ ಮಾಡ್ತೀನಲ್ಲ ಅದು ಹಾಕೋ ತಳಕ್ಕೆ ಕಳ್ಸು ಹ್ಞೂ ಹುಷಾರ್ ನೋಡಮ್ಮ ಬಿಟ್ರೆ ಹೋಗ್ಬಿಡ್ಲಿಕ್ಕ ಹೋದ್ರ ನೋಡ್ರಿ ಇಬ್ರು ಬರೀ ಇಷ್ಟು ಎತ್ತಿಟ್ಟಿದ್ದು ನಂಗೆ ಹಾಕ್ಬೇಕಂದೇಳಿ ಉದ್ದ ಭಾಳ ಆಯ್ತು ಅಲ್ಲೇನೋ ಆಟ ಆಡಿಸ್ತಾರಂತ್ರಿ ಇವತ್ತು ಆಟ ಆಡಿಸಿ ಪ್ರೈಸ್ ಕೊಡ್ತಾರಂತ ಇವು ಮತ್ತು ಇದು ಆಗಲ್ರಿ ಅವ್ರಿಗೆ ಉಟ್ಕೊಳಕ ಏನೋ ಅಂತಾರಲ್ರಿ ಗಾವ್ ಆಗಲ್ರಿ ಅದಕ್ಕೆ ನಾವೇನು ಮಾಡಿದೆ ಅವನ್ನ ಗಾವ್ ಆತಂತ ಅವ ಕಸಿ ನೋಡಿ ಸ್ನೇಹಿತರೆ ಏನೋ ಅಂತಾರೆ ಇಂಗ್ಲೀಷ್ನೇ ಅನ್ಬೇಕಂದೆ ಬರಲಿಲ್ಲ ಬಿಟ್ಟು ನೋಡಿ ಬರೀ ಅವ್ರಿಗೆ ದೋಸೆ ಮಾಡಿದೆ ತಿಂದಾರಿ ಎಲ್ಲ ಊಟ ಅಲ್ಲಿ ಎಲ್ಲ ಇಟ್ಟೀನಿ ಮಕ್ಳು ರೆಡಿ ಕಿವ್ಯಾನ್ ರಿಂಗ್ ಹೆಂಗೆ ಬಿಚ್ಚಿರುವ ಬೆಳ್ಳಿವ್ರಿ ಈಟೆ ಬಂಗಾರ ತೊಗೋಬೇಕಂತೀನಿ ಆಗವಲ್ಲ ನೋಡಿ ಸ್ನೇಹಿತರೆ ಎಷ್ಟು ಬೂತಾವನೋ ಗೊತ್ತಿಲ್ಲ ಅವಕ್ಕೆ ಏನಾಗುತ್ತೆ ರೀ ಈಗಿನ ಕಾಲ್ಮಾನ ಭಾಳ ವಜ್ಜೈತ್ರಿ ಬಂಗಾರ ತೊಗೊಳೋದು ನಾ ಬಾಂಡೆ ಅದಾವ್ರಿ ದೋಸೆ ಹಾಕಿ ತಿನ್ನಿಸಿ ಇಬ್ಬರಿಗೆ ನಾನೇ ಊಟ ಮಾಡಿಸಿದ್ದೀನಿ ರೀ ಇವತ್ತು ಚಿಲ್ಡ್ರನ್ಸ್ ಡೇ ಐತಿ ಯಾಕೆ ಇಲ್ಲ ಹಾಕ್ಬಿಡು ಅಂತೇಳಿ ನಾನು ಎಲ್ಲ ಬಾಡೆ ಎಲ್ಲ ತಿಕ್ಕಿ ಜಾಕ ಮಾಡ್ತೀನಿ ರೀ ಅಲ್ಲಿ ಶೋಭಾನ್ ಕಾರ್ಯಕ್ರಮ ಐತ್ರಿ ಅಲ್ಲಿ ಹೋಳ್ಗೆ ಮಾಡಕ್ಕೆ ಬಾ ಅಂದ್ರೆ ಅಲ್ಲಿಗೆ ಹೋಗ್ಬೇಕ್ರಿ ಇವತ್ತೇನು ಬ್ಲೌಸ್ ಸ್ಟಿಚ್ ಮಾಡೋದು ಆಗುತ್ತಲ್ಲ ಗೊತ್ತಿಲ್ಲ ಬರೀ ಮಾತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಮಕ್ಕಳು ಸಾಲಿಗೆ ಕಳ್ಸಿಂದ ಇವತ್ತಿನ ತನಕ ನಂದು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಆಗುತ್ತೆ ನೋಡಿ 10 ಆಯಿತು ಇನ್ಮ್ಯಾಗ ಜಾಕ ಮಾಡ್ಬೇಕ್ರಿ ಶಿವಕುಮಾರ್ ಹೋಗಿಲ್ರಿ ಯಾಕಂದ್ರೆ ಬಸ್ನ್ಯಾಗ ಹೆಸರಿಲ್ಲಲ್ಲ ಕರ್ಕೊಲಿಲ್ಲ ಅಂತ ಸಾಲಿ ಮಕ್ಕಳು ಅಷ್ಟೇ ಅಂತಂದ್ರೆ ಹೋಗಿಲ್ಲ ಇಷ್ಟು ಬಾಂಡೆ ಇದ್ದು ರೀ ಇಷ್ಟು ಬಾಂಡೆ ತಿಕ್ಕೀನಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೀನಿ ನಾನು ದೋಸೆ ಹಾಕೊಂಡು ತಿನ್ಬೇಕು ರೀ 10 ಆಗೈತಿ ಜಾಕ ಪೂಜೆ ಟೈಮ್ 11 ಆಗುತ್ತೆ ನೋಡಿ 11 12 ಗಂಟೆ ಆಗೇ ಬಿಡ್ತೀರಿ ಒತ್ತೆ ಅಂದಲ್ರಿ ಇವಾಗ ನೋಡಿರಿ ಬಟ್ಟೆ ಎಲ್ಲ ಅಷ್ಟು ಒಗೆದಾಕಿನಿ ನೀರು ಬಂದಿದ್ದು ರೀ ಕುಡಿಯೋ ನೀರು ತುಂಬ್ಕೊಂಡಿನಿ ಬಟ್ಟೆ ಒಗೆದಾಕಿ ಎಲ್ಲ ಕ್ಲೀನ್ ಆಗೈತೆ ರೀ ಮತ್ತು ಒಬ್ಬರು ಭಾಳ ಮಂದಿ ಅಕ್ಕ ಪೇಮೆಂಟ್ ಆಯ್ತಾ ಎರಡನೇ ಪೇಮೆಂಟ್ ಆಯ್ತಾ ಅಂತ ಭಾಳ ಮಂದಿ ಕೇಳಾಕತ್ತಿದ್ರಿ ಇನ್ನೂ 2ನೇ ಪೇಮೆಂಟ್ ಆಗಿಲ್ಲ ರೀ ಯಾಕಂದ್ರೆ ನಿಮ್ಮ 1K ವ್ಯೂಸ್ ಹೋದ್ರೆ 0.11 ಕೊಡುತ್ತೆ ರೀ ಅಂತ 0.1 ಕುಡಿದ್ದು 100 ಕುಡಿದ್ರೆ $1 ಆಗುತ್ತೆ ರೀ ಅದಕ್ಕೆ 1K ಹೊಡೆದಾಗ 0.1 ಕುಡಿದ್ರೆ ಎಷ್ಟು ಹೊಡೆದಾಗ ಎಷ್ಟು ಕೊಡುತ್ತೆ ರೀ ಡಾಲರ್ ಅಕೌಂಟ್ ಆಗೋದು ತುಂಬ ಕಷ್ಟ ಇದೆ ರೀ ಅದು ಅಷ್ಟು ಸುಲಭ ಅಲ್ಲ ಅದು ಆಗಿಲ್ಲ ರೀ ನಾನು ತೋರಿಸ್ತೀನಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ 1K ಹೊಡೆದಾಗ 0 ಪಾಯಿಂಟ್ ಎಷ್ಟು ಕೊಡುತ್ತಾ ಏನು ಅಂತ ಎಲ್ಲ ತೋರಿಸ್ತೀನಿ 1500 ಹೊಡೆದಾಗ ಎಷ್ಟು ಕೊಡುತ್ತಾ ಪ್ರತಿಯೊಂದು ತೋರಿಸ್ತೀನಿ ರೀ ಈಗ ಈ ಸ್ಕ್ರೀನ್ಶಾಟ್ ಹೊಡೆದು ವಿಡಿಯೋ ಮ್ಯಾಗ ಹಾಕಿರ್ತೀನಿ ರೀ ನೋಡಿರ್ಬೇಕಾದ್ರೆ ವಿಡಿಯೋ ಮ್ಯಾಗ ಎಲ್ಲ ವಿಡಿಯೋ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಇಷ್ಟಕ್ಕಿಷ್ಟ ಅಂತ ಇನ್ನೂ ಏನಿಲ್ಲಂದ್ರೆ 1 ವರ್ಷ ಹೋಗುತ್ತೆ ರೀ ಪೇಮೆಂಟ್ ಆಗ್ಬೇಕಂದ್ರೆ ಭಾಳ ದಿನ ರೀ ಕಷ್ಟಪಟ್ಟಿದ್ದಕ್ಕೂ ನೋಡ್ಬೇಕು ರೀ ಫುಲ್ ನೋಡಿ ಸಪೋರ್ಟ್ ಮಾಡಿದ್ರೆ ಪೇಮೆಂಟ್ ಏನೋ ಜಲ್ದಿ ಆಗುತ್ತೆ ಡಾಲರ್ ಅಕೌಂಟ್ ಮಾಡೋದು ಸುಲಭ ಅಲ್ರಿ ಕಷ್ಟ ಇದೆ ರೀ ಡಾಲರ್ ಅಕೌಂಟ್ ಮಾಡೋದು ಬರೀ ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗ್ ಇದೆ ಹೋಗೋದಾಗುತ್ತೋ ಬಿಡ್ತೋ ಗೊತ್ತಿಲ್ಲ ಬಟ್ ಹೋಗ್ಬೇಕು ಶಿವಕುಮಾರ್ನ ಒಂದು ಸಲ ನಿಂತೀನಿ ನೋಡಿ ದೊಡ್ಡಮ್ಮನೂ ಊರಾಗಿಲ್ಲ ಆಕಿಯಾರ ಕರ್ಕೊತಿದ್ಲು ಅವ್ರ ದೊಡ್ಡಮ್ಮನೂ ಮಾಮನ ಮಗನ ಲಗ್ನ ಐತ್ರಿ ಅಲ್ಲಿ ಹೋಗ್ಯಾರ ಆಯ್ತಾರ ಐತ್ರಿ ಲಗ್ನ ನಮ್ಮ ಸೋದರ ಮೊಮ್ಮಗಂದು ಲಗ್ನ ಆಯ್ತಾರ ಸವಿತಾ ಸೃಷ್ಟಿದು ಮದುವೆನೂ ಆಯ್ತಾರ ಐತ್ರಿ ಯಾವ್ದಕ್ಕೆ ಹೋಗ್ಬೇಕೋ ಯಾವ್ದಕ್ಕಿಲ್ಲ ಗೊತ್ತಿಲ್ಲ ಸೃಷ್ಟಿ ಮದುವೆಗೆ ಹೋಗ್ಬೇಕಂತ ಮಾಡೀನಿ ರೀ ಪಾಪ ಅವ್ರು ಅಲ್ಲಿಂದ ಬಂದು ಲಗ್ನ ಪತ್ರ ಕೊಟ್ಟು ವಾಟ್ಸಪ್ನಾಗ ಕಳಿಸಿ ಫೋನ್ ಹಚ್ಚಾರಂದ್ರೆ ಹೋಗ್ಬೇಕಂತ ಮಾಡೀನಿ ರೀ ನೋಡೋಣ ರೀ ಯೂಟ್ಯೂಬ್ ಅಕ್ಕ ನೋಡಿ ಸವಿತಾ ಲೈಫ್ ಸ್ಟೈಲ್ ಗೊತ್ತಿರಬೇಕು ನಿಮ್ಗೆ ನಾವು ಹೇಳೋಕ್ಕಂತ ಎಲ್ಲ ಅವ್ರು ಫೇಮಸ್ ಆಗ್ಯಾರ ರೀ ನಿಮಗೆಲ್ಲ ಹೆಸರು ಗೊತ್ತಿರ್ತೈತೆ ಬರ್ರಿ ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಇಲ್ಲೇ ಜಾಕ ಮಾಡಿ ನಾನು ಕೂಡ ದೋಸೆ ಹಾಕೋಬೇಕಂತ ಹಂಚೆಲ್ಲ ಇಟ್ಟೀನಿ ಫೋನು ಸ್ಟ್ಯಾಂಡ್ಗೆ ಹಾಕಿ ಬಂದು ನೋಡಿ
ಬರೀ ಜಾಕ್ ಆಯಿತು, ಪೂಜೆ ಆಯಿತು, ಎಲ್ಲ ಕೆಲಸ ಆಯಿತು. ಟೈಮು 12 ಗಂಟೆ ಆಗೈತೆ ರೀ. ನಾಷ್ಟ ಮಾಡೋ ಹೊತ್ತು ನೋಡಿ ನಂದು ಇವಾಗ 12 ಗಂಟೆಗೆ ನಾಷ್ಟ ಮಾಡೋದು. ಯಾವಾಗೂ ಏನು ರೀ ಮಕ್ಕಳು ಶಾಲೆಗೆಲ್ಲ ಕಳಿಸಿ ಎಲ್ಲ ಕೆಲಸ ಮುಗಿಸ್ಬೇಕು. ನಾನು ನಾಷ್ಟ ಮಾಡಿ ಹೋಗ್ಬೇಕು ಬೇಗ ಅಂತ ಅಂದ್ಕೊಂಡೆ. ವೈನಿ ಬರ್ತೀನವ ನಾನು ನೀನು ಕೂಡ ಹೋಗೋನು, ನಾನು ನೋಡಿಲ್ಲ ಅವ್ರ ಮನೆ ಅಂತಂದು. ಹಿಂಗಾಗಿ ನಿಂತೇನೆ ರೀ. ಅಲ್ಲೇ ಹೋಳ್ಗೆ ಮಾಡಿ ಊಟ ಗೀಟ ಮಾಡ್ಕೊಂಬರೋದಾಗತ್ತೆ ರೀ. ನಾಷ್ಟ ಮಾಡಿರ್ತೀನಿ ರೀ, ನೋಡೋಣ ರೀ ಸಂಜೆನಾಗ ಊಟಕ್ಕೆ ಹೋದ್ರಾತು. ನೋಡಿ ದೋಸೆ ಹಾಕೀನಿ. ದೋಸೆ ಮಾತ್ರ ಮಸ್ತ್ ಬಂದ ಸ್ನೇಹಿತರೆ. ಕಡ್ಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಮತ್ತೇನು ಹಾಕಿ ನೋಡಿ ಅವಲಕ್ಕಿ ಇಷ್ಟು ಹಾಕಿ ದೋಸೆ ಮಾಡೀನಿ. ಒಂದು ಸ್ವಲ್ಪ ಯಾಕೋ ಕಡ್ಲೆಬೇಳೆ ಜಾಸ್ತಿ ಆಗಿದ್ವಿ ಮಾಡಿದ್ದೀವಿ ರೀ. ಹೇಳಿಲ್ಲ ಹರ್ಯಾಕತ್ತು ಇನ್ನೂ ಒಂದು ಸ್ವಲ್ಪ ಹಂಚೂ ಕಾದಿದ್ದಿಲ್ಲ. ಹಿಂಗಾಗಿ ಕಾಯಿಲ್ ಬಿಡು ಅಂತೇಳಿ ಹಂಚು ಕಾಸಕ್ಕೆ ಇಟ್ಟೀನಿ ರೀ. ಮತ್ತು ಸ್ಟ್ಯಾಂಡ್ ಹೋಗಿ ಒಂದು ಸ್ವಲ್ಪ ಹಿಂದಕ್ಕೆ ಇಟ್ಟು ಬಂದೇನಿ ರೀ. ಏನು ಮಾಡೋದು ನೋಡಿ, ಮಕ್ಕಳು ಊಟ ಮಾಡೋಗಿಂದ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ಲ. ಒಂದು ಖುಷಿ ವಿಚಾರ ರೀ, ಇನ್ನೊಂದು ದುಃಖ ವಿಚಾರ ಏನಂತ ನಾನು ಲಾಸ್ಟಿಗೆ ಹೇಳ್ತೀನಿ ರೀ. ಇದು ಫುಲ್ ಚಿಲ್ಡ್ರನ್ಸ್ ಡೇ ಅಂದರೆ ಎಲ್ಲ ತಾಯಂದಿರಿಗೆ ಮಕ್ಕಳ ದಿನಾಚರಣೆಯ ಖುಷಿ ಇರುತ್ತೆ ರೀ ಸ್ನೇಹಿತರೆ. ಇನ್ನೊಂದು ಕಡೆ ದುಃಖ ವಿಷಯನ ಐತೆ, ಅದು ಏನಿರ್ಬೋದು ಅಂತ ಗೆಸ್ಟ್ ಮಾಡಿ ನೋಡೋಣ. ಗೆಸ್ಟ್ ಮಾಡೇ ಮಾಡ್ತೀರಿ ನೀವು, ನನಗೆ ಗೊತ್ತೈತಿ ಗೆಸ್ಟ್ ಮಾಡ್ಲಾರ ಬಿಡಲ್ಲ. ಅದು ಒಂದು ಸ್ವಲ್ಪ ಯಾಕೋ ಹೇಳೋದು ಲೇಟ್ ಆಯಿತು, ಆದರೂ ಎತ್ತು ಚಂದ ಬಂತು ಸ್ನೇಹಿತರೆ. ಮಸ್ತಾಗಿ ಹೊಟ್ಟೆ ಗರ್ರ ಅನ್ನಕತ್ತೈತೆ ರೀ. ಹೊಟ್ಟೆ ಗರ್ರ ಅಂದಾಗ ಉಂಡ್ರೇ ಒಂದು ಊಟಕ್ಕೆ ರುಚಿ ಇರುತ್ತೆ ನೋಡಿ. ಹಸ್ತಿರ್ಬೇಕ್ರಿ ಹೊಟ್ಟೆ, ಹಸ್ತಾಗಿ ಎಂಥದಾದ್ರೂ ಅಮೃತ ಇದ್ದಂಗೆ ನೋಡಿ ಸ್ನೇಹಿತರೆ. ದೋಸೆ ಮಾತ್ರ ಶ್ರಾವಣಿ ಅವಾಗೆ ಉಂಡ್ಲಲ್ಲ, ಟೇಸ್ಟ್ ಮಾತ್ರ ಸೂಪರಾಗ್ಯ ಮಮ್ಮಿ ಅಂತ ಅಂದ್ಲು ಶ್ರಾವಣಿ. ಆದರೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಾಗ್ಯಾವ ಅಂತ. ದೋಸೆ ಹಾಕ್ಕೊಂಡು ಬಿಸಿ ಬಿಸಿ ಹಾಕ್ಕೊಂಡು ಉಂಡ್ಬಿಡ್ತೀನಿ ನೋಡಿ ನಾನೇ. ಮಸ್ತ್ ಮಸಾಲೆ ದೋಸೆಕ್ಕಿಂತ ಮಸ್ತ್ ಬರ್ತಾವೆ ದೋಸೆ. ಆದರೆ ಒಂದಿಷ್ಟು ಮಾಡು ಮೆಥಡ್ ಏನೈತಿ, ನಾವು ಕರೆಕ್ಟಾಗಿ ಮೆಥಡ್ ಮಾಡಬೇಕು. ಮೊನ್ನೆ ನಾನು ಆಂಟಿಯವ್ರು ಬಂದ ದೋಸೆ ಮಾಡಿದ್ನಲ್ಲ ನಮ್ಮ ಆಂಟಿ, ಏನು ಹಾಕ್ಯವ ಮಸ್ತ್ ಆಗ್ಯಾವ ಹೋಟೆಲ ಸೇಮ್ ಆಗ್ಯಾವ ಅಂತಂದರು. ಅದ್ರ ದೋಸೆ ಚಲೋ ಆತಾವ್ರಿ. ಮತ್ತು ಎಲ್ಲರೂ ಕಮೆಂಟ್ ಹಾಕ್ತಿರ್ತೀರಿ, ಅಕ್ಕ ನೀವು ಅಡುಗೆ ಚಲೋ ಮಾಡ್ತೀರಿ, ಅಡುಗೆ ರೆಸಿಪಿ ಮಾಡಿರಿ ಅಂತ. ಅದ್ರಾಗ ನಂಗೆ ಅಡುಗೆ ರೆಸಿಪಿ ಒಂದು ಟೈಲರಿಂಗ್ ಬಗ್ಗೆನೂ ಬರ್ತಾವೆ, ಎಲ್ಲ ಥರ ತೋರಿಸ್ರಿ ಅಂತೀರಿ. ನನಗೆ ಆಗ್ತಾಯಿಲ್ಲ ಸ್ನೇಹಿತರೆ ಎಲ್ಲ ವರ್ಷ ನಿಭಾಯಿಸೋದು. ಫೋನ್ ತೊಗೋಬೇಕು, ಫೋನ್ ತೊಗೊಂಡು ಎಲ್ಲ ನಿಭಾಯಿಸೋಕ್ಕಾಗುತ್ತೆ, ಫೋನ್ ಇಲ್ಲಾರ ಏನೂ ಮಾಡೋಕ್ಕಾಗಲ್ಲ. ಬರ್ರಿ ಅಲ್ಲಿ ದೋಸೆ ಹಾಕಿ ರೆಡಿ ಬಿಸಿ ಬಿಸಿವು ಹಾಕೀನಿ ರೀ. ಇಲ್ಲೇ ಊಟ ಮಾಡಾಕತ್ತಿ ನೋಡಿ. ಮಸ್ತ್ ಇಷ್ಟ ರೀ ನಂಗೆ ದೋಸೆ ಊಟ ಅಂದ್ರೆ. ವಾವ್, ದೋಸೆ ಸೂಪರ್ ಆಗೈತೆ ನೋಡಿರಿ. ಮಸ್ತ್ ಹೋಟೆಲ್ಕಿಂತ ಟೇಸ್ಟ್ ಸೂಪರ್ ಆಗೈತೆ ರೀ. ನಂಗೆ ಭಾಳ ಇಷ್ಟ ಆಯಿತು. ಬರ್ರಿ ಇನ್ನೊಂದು ದೋಸೆ ತೊಗೊಂಡು ಇನ್ನೊಂದು ದೋಸೆ ಹಾಕಿ ತಿಂದು ಇದಕ್ಕೆ ಹೋಗ್ಬೇಕು ರೀ ಹೋಳ್ಗೆ ಮಾಡೋಕೆ. ಅಲ್ಲಿ ಮಧ್ಯಾಹ್ನ ಹೋಳ್ಗೆ ಊಟ ಆಗುತ್ತೆ ರೀ. ಈ ದೋಸೆದು ಊಟ ಸ್ವಲ್ಪ 3 ದೋಸೆ ಹಾಕ್ಕೊಂಡು ತಿಂದು ಹೊಟ್ಟೆ ತುಂಬಿಡ್ತು, ಪ್ಯಾಕ್ ಆಗಿಬಿಡ್ತು. ಶುಕ್ರವಾರ ಪೂಜೆ ಮಸ್ತ್ ಆಯ್ತು ರೀ. ಆಯ್ತು ಇದು ಏನು ಬಳಿ ಹಾಕಿ ಏನು ಮಾಡಾಕತ್ತೀರಿ ನೀವು? ಹಾಂ ಎದ್ರದ್ದು ಹಣಿಗೆ ಇಡೋದು. ಟೆಕ್ನಿಕಲ್ ಭಾರಿ ವರ್ಷ ಬಿಡ. ಎದ್ರಿ ಚೀಲ ಹೆಂಗೆ ನಾವು ಟೆಕ್ನಾಲಜಿಯಾ? ಹೇ ಭಾರಿ ಟೆಕ್ನಾಲಜಿ ನಿನ್ನ ಮಗ. ಹಾಂ ನೀ ಗೊತ್ತಲ್ಲ ಟೆಕ್ನಾಲಜಿ ಬಂದೇನಿ ಅದ್ರ ಚಂದ ಹೇಳ್ತು ನೋಡಿ. ಕೊಡಲ್ಲ ಕೊಡ್ತೀನಿ. ಹೋಗಿ ಹೋಗ್ಬೇಡ ಮನೆ ಕೊಡಿರಿ ಅಂದ್ರೆ ಕೆಂಪೆ ಸ್ವಲ್ಪ ಆಡ್ಕೊಡ್ತಾನ ಗಾಡಿ ಆಡ್ಕೊಡ್ತಾನೆ ಆಡ್ಕೊಡ್ತಾನೆ ಸ್ವಲ್ಪ ಆಡ್ಕೊಡ್ತಾನೆ ರೀ. ಆಡೋದು ಪೈಪ್ ಕೊಡು ಸ್ವಲ್ಪ ಆಡ್ತಾನೆ ಸ್ವಲ್ಪ ಕೊಡು ಆಡ್ತಾನೆ ಕೊಡು ಒಂದು ಸ್ವಲ್ಪ ಆಡ್ಕೊಡು ಅವ್ನು ಸ್ವಲ್ಪ ಇಲ್ಲೇ ಆಡ್ಕೊಡ್ತಾನೆ ಒಮ್ರೆ. ಶಾನೆ ನಮ್ಮಪ್ಪ ಶಾನೆ ನಿಮ್ಮ ಅವ್ರದೇ ಆದ್ರೆ ಕೊಟ್ಬಿಡು ಚಿನ್ನ ಅವ್ರದ್ದು ಕೊಡು ಬ್ಯಾಡ ಕೊಡು ಅವ್ರೇನೋ ಹೊಡಿದಂಗೆ ಕೊಡಿಯಪ್ಪ ಕೊಟ್ಬಿಡು ಅವ್ರದ್ದು ಕೊಡು ಕೊಡು ಮತ್ತೆ ಆರಿದ್ದಾನ ಸ್ವಲ್ಪ ಇಲ್ಲೇ ಹಿಂಗೆ ಉಳಿಸ್ಕೊಡ್ತಾನೆ ಕೊಡು ಒಂದು ಸ್ವಲ್ಪ ಉಳಿಸ್ಕೊಡ್ತಾನೆ ಪೈಪ್ ಕೊಡು ಸ್ವಲ್ಪ ಆಡ್ಕೊಡ್ತಾನೆ ಮಾಡಬೇಡ ಹಿಂಗೆ ಆಡ್ಕೊಡ ಹೋಗಿ ನೋಡಿ ಸ್ನೇಹಿತರೆ ಹೋಳ್ಗೆ ಮಾಡಿ ಬರಾಕತ್ತಿದ್ವಿ. ಶ್ರಾವಣ ಅವ್ರು ಗಾಡಿ ಹುಡ್ಕೊಂಬಂದಾನ್ರಿ. ಹಿಂಗಾಗಿ ಕೊಡ ಅಂದೇವಿ. ಊಟ ಮಾಡಿ 4 ಗಂಟೆ ಆಗೈತೆ ನೋಡಿ ಇಲ್ಲಿ. ಈಗ ಏನು ಹಾಕತ್ತೀರಿ? ಕಲ್ಲು ಆಗೈತೆ ಏನಂತ ಏನು ಬಿಡ ಎಷ್ಟು ಕೊಟ್ಟಿದ್ವಿ ಮತ್ತೆ 3 ದಿನ ಅಲ್ಲ ಒಂದು ತಿಂದ್ಬಿಟ್ಟಾನ. ಮತ್ತೆ ಅವನೇ ಕಸಿ ಒಂದು ಬರಾಬರಿ ಬಿಡನವ ಅವ ಅಂಗಡಿ ಹೋಗಿ ಪಾರಿ ಒಂದು ತಿನ್ನಲ್ಲಪ್ಪ ಕರೆಕ್ಟ್ ಇಲ್ಲ ಅವನು. ಹಾಂ
ಒಂದು ಅಂಗಡಿ ಹೋಗ್ಯಾನ 1 ರೂಪಾಯಿ ನಾನವ ಯಾರ ಅಂಗಡಿ ಕಸ ಹೆಚ್ಚಿ ಮಾತಾಡ್ಬೇಡ್ರಿ ಈಗ ಮೊದಲು ನೀವು ಹುಷಾರಾಗಿರು ಮಾಡ್ತೇವೆ ಯಾಡಕ್ ಮಾಡಕತ್ತಿ ಒಂದು ನಮಗ ಒಂದು ನಿಮಗ ಚಿನ್ನ ಕೊಡು ಮನೆಗೆ ಹೋಗಿ ಕೊಟ್ಬಿಡು ಕೊಡು ಬರ್ರಿ ಮನೆಗೆ ಹೋಗಿ ಬರ್ರಿ ಕೊಟ್ಟು ಬಾ ಕೊಡು ಅವ್ರ ಗಾಡಿಯವ್ರಿಗೆ ಕೊಡ್ಲಿಕ್ಕೆ ಹ್ಞೂ ರೀ ಯಾಕ್ರಿ ಚಂದ ಚಾರ ತಗೊಂಡು ಏನು ಮಾಡ್ತೀವಿ ಸ್ವಲ್ಪ ತಿನ್ನಿಸ್ಬೇ ಒಂದು ಪೇಡೆ ಪುಳುಟಾಕಿ ಆಟ ಹುಡುಗ ಒಂದು ಪೇಡೆ ಪುಳುಡ ಆಶ ಬಯ್ಯ ಬಾ ಇವ್ರಂಗೆ ಜಗಳ ಜಗಳ ಶ್ರಾವಣ ನಡಿ ಅವ್ರ ಗಾಡಿಯವ್ರಿಗೆ ಕೊಡಕ್ಕೆ ಏನಾಗೈತೆ ತರಂಬ ನಾಕಾರ ನಾಡಿ ಮಲ್ಕೊಂಬಿಟ್ಟಾನ ಮಲ್ಕೋರಪ್ಪ ಅಂದೆ ಅರ್ಧ ಹಾಸ್ಕೊಂಡು ಅರ್ಧ ಹೊಚ್ಕೊಂಡು ಮಲ್ಕೊಂಡಾನ ಇಲ್ಲೇ ಒಂದು ಬ್ಲೌಸ್ ಸ್ಟಿಚ್ ಮುಗಿಸಿದೆ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು 5 ಗಂಟೆ ಆಯ್ತು 4ಕ್ಕೆ ಬಂದೀನಿ 1 ತಾಸ್ನಾಗ ಒಂದು ಬ್ಲೌಸ್ ಸ್ಟಿಚ್ ಮುಗೀತು ನೋಡಿ ಸಾದಾ ಬ್ಲೌಸು 60 ರೂಪಾಯಿ ಕಟ್ ಮಾಡಿಟ್ಟಿದ್ದೆ ಕಟ್ ಮಾಡಿದ್ದು ಅಂದರೆ ಯಾವಾಗಾರ ಹೊಲಿಬೋದು ನೋಡಿ ಕಾಣುತ್ತಿಲ್ರಿ ನಿಮಗೆ ನೋಡಿರಿ ಟೈಮು 5-10 ನಿಮಿಷ ಆಯಿತು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಅಮ್ಮಾರು ಬಂದಾರೆ ನಮ್ಮ ಅಮ್ಮಾರು ನಾಷ್ಟ ಮಾಡಕತ್ತಾರೆ ನೋಡಿ ಅಲ್ಲಿ ಇನ್ನು ಅಮ್ಮ ಉಣ್ಣು ನಿಧಾನಕ್ಕೆ ಉಣ್ಣು ಶ್ರವಣ ಕುರು ದೋಸೆ ಮಾಡು ಉಣ್ತೀನಿ ಮಮ್ಮಿ ಅಂತಾರೆ ಮುಂಜಾನೆ ಮಾಡಿದ್ರೆ ಉಣ್ಲಿಲ್ಲ ನೋಡಿ ಸ್ನೇಹಿತರೆ ತಳಗೆ ಕುಂದ್ರಿ ಅಮ್ಮ ಆ ಅಜ್ಜಿಯರು ಬಂದಿದ್ರಲ್ಲ ದೋಸೆ ತಿಂದ್ರಲ್ಲ ಅವ್ವ ನಿಮ್ಮ ಮಕ್ಳಿಗೆ ಪುಣ್ಯ ಬರಲಿ ಅವ್ವ ದೇವರು ಏನು ಕೊಟ್ಟರು ಅಲ್ಲನಲ್ರಿ ಜಲಮ ಮನುಷ್ಯನ ಜಲಮ ಉಣ್ಣಾಕೊಂತು ತನ್ನ ಕೊಟ್ರೇ ಅಷ್ಟಾಗೋದು ನಿನ್ನ ಋಣದಾಗಾದೆ ಏನು ದೊಡ್ಡಾಗ ಸ್ನೇಹಿತರೆ ನಮ್ಮ ಮಕ್ಳಿಗೋಸ್ಕರ ಮಾಡಿರ್ತೀವಿ ಆ ಅಜ್ಜಿನೂ ಬಂದಿದ್ಲಲ್ಲ ಹಾಕಿ ಕೊಟ್ಟೆ ನನ್ನ ಗಂಡಮ್ಮ ಬೇಕ್ರಿ ನಮ್ಮ ಅತ್ತಿ ಚಿಗೋ ನೋಡಿ ಸ್ನೇಹಿತರೆ ದೂರಲ್ಲ ರಿಲೇಷನ್ನ ಯಾವಾಗಾದ್ರೂ ಬರ್ತಿರ್ತಾಳ್ರಿ ಹೆಂಗದಿಯವ ಹೆಂಗಿಲ್ಲ ಅಂತ ಕೇಳ್ತಿರ್ತಾಳೆ ನಮಗೋಸ್ಕರ ಯಾರು ಚಿಲಿಪಿಲಿ ಒದ್ದಾಡ್ತಾರೆ ನೋಡಿ ಅವರಿಗೋಸ್ಕರ ನಾವು ಒದ್ದಾಡಬೇಕು ನಮಗೋಸ್ಕರ ಯಾರು ಇವಕ್ಕೆ ಸೋಲಿಸ್ಬೇಕು ಕಷ್ಟ ಕೊಡಬೇಕು ಅಂತಿರ್ತಲ್ಲ ಅವ್ರಿಗೆ ಮುಂದೆ ಎಂದೂ ಸೋಲ್ಬಾರ್ದು ಎಂದೂ ಕಷ್ಟ ಕೊಡಬಾರ್ದು ಮತ್ತು ಅಜ್ಜಿ ದೋಸೆ ಒಂದು ವಯಸ್ಸಾಗೈತಲ್ರಿ 2 ದೋಸೆ ಹಾಕಿದ್ದೆ ಒಂದು ದೋಸೆ ತಿಂದ ಅಜ್ಜಿ ಒಂದು ದೋಸೆ ತಿಂದು ಒಂದು ದೋಸೆ ಹೋಗಲ್ದಮ್ಮ ಅಂಥೇಳಿ ಇಲ್ಲ ಹಳೆಗೆ ಇಟ್ಕೊಂಡು ಹೋಗಮ್ಮ ಮತ್ತು ಅಂತಂದೆ ಆ ಹುಡ್ರ ಕೈಗಾರ ಕೊಡಕ್ಕೆ ಬರ್ತಂದು ತೊಗೊಂಡು ಹೋದ್ಲು ಸ್ನೇಹಿತರೆ ಬರಲ್ರಿ ಆ ಅಜ್ಜಿ ಭಾಳ ನಮ್ಮ ಮನೆ ಕಡೆ ಬಂದಂದ್ರೆ ಹಿಂಗೆ ನೋಡ್ರಿ ಇನ್ನೊಂದು ದುಃಖ ವಿಷಯ ಐತಂತ ಹೇಳಿದ್ ನಿಮಗೆ ದೋಸೆ ಮಾಡಾಗ ಏನು ದುಃಖ ವಿಷಯ ಅಂದ್ರೆ ಸಾಲು ಮರದ ತಿಮ್ಮಕ್ಕ ಇನ್ನು ನಮಗೆ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ದೊಡ್ಡ ವ್ಯಕ್ತಿನ ಕಳ್ಕೊಂಡಂಗೆ ಆಯ್ತು ಭಾಳ ಒಂದು ಕಡೆ ಬೇಜಾರಾಯ್ತು ಸ್ನೇಹಿತರೆ ನನಗೆ ಭಾಳ ಬೇಜಾರಾಯ್ತು ರೀ ಒಂದು ಕಡೆ ಮಕ್ಕಳು ಚಿಲ್ಡ್ರನ್ಸ್ ಡೇ ಅಂದ್ರೆ ಒಂದು ಕಡೆ ಸಾಲು ಮರದ ತಿಮ್ಮಕ್ಕಂದು ಭಾಳ ವಿಚಾರ ಆಯಿತು ವಯಸ್ಸವ್ರು ಕೊಟ್ಟಿದ್ದೀನಿ ರೀ ಒಂದಿಟ್ಟು ಟ್ಯಾಕ್ಟ್ರಿಗೆ ಹೋಗಿ ಮಾತಾಡಿದ್ದೀನಿ ರೀ ನಾನು ಯಾಕೋ ಒಂದು ಮೈಕ್ ಸೌಂಡ್ ಕೇಳ್ತು ಮತ್ತು ಕಾಪಿರೈಟ್ ಬರಲಿ ಮಾಡಿ ಅಂಥೇಳಿ ವಯಸ್ಸವ್ರು ಕೊಡಾಕತ್ತೀನಿ ರೀ ಮಕ್ಕಳಾಗಿಲ್ಲ ಅಂಥೇಳಿ ಕೊರಗೋದು ಬಿಟ್ಟು ಸಾಲು ಮರದ ತಿಮ್ಮಕ್ಕ ಗಿಡಗಳನ್ನು ಬೆಳೆಸಿ ಕಾಡುಗಳನ್ನು ಮಾಡಿ ನಾಡಕ್ಕೆಲ್ಲ ಒಳ್ಳೇದು ಮಾಡ್ಯಾರ ರೀ ಗಿಡಗಳು ಬೆಳೆಸಿ ಇವೇ ನನ್ನ ಮಕ್ಳು ಅಂಥೇಳಿ ಭಾವಿಸ್ಕೊಂಡು ಜೀವನ ಮಾಡಿ ಇವತ್ತು ಅವರು ನಿಧನ ಹೊಂದಿದ್ದಾರೆ ನೋಡಿ ಇವತ್ತೊಂದು ನಿಧನ ಹೊಂದಿದ್ದಾರೆ ಒಂದು ದೊಡ್ಡ ವ್ಯಕ್ತಿ ಕಳ್ಕೊಂಡಾಗ ಹೆಂಗೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಹೆಂಗೆ ಆಗೈತೆ ನಮಗೆ ಫೀಲಿಂಗ್ಸು ಆ ಥರ ಫೀಲಿಂಗ್ಸ್ ಆಗೈತೆ ನೋಡಿ ಎಲ್ಲರಿಗೂ ನನಗೆ ಮಾತ್ರ ಭಾಳ ಬೇಜಾರಾಯ್ತು ರೀ ಅದಕ್ಕೆ ಹೇಳಿದ್ದೆ ನಿಮಗೆ ಫಸ್ಟು ಒಂದು ಖುಷಿ ವಿಚಾರ ಒಂದು ದುಃಖ ವಿಚಾರ ಅಂತ ನಿಮ್ಮ ಕೂಡ ಶೇರ್ ಮಾಡಿದ್ದೆ ಹಿಂಗೈತೆ ನೋಡಿ ಸ್ನೇಹಿತರೆ ಏನೂ ಮಾಡೋಕ್ಕಾಗಲ್ಲ ಜೀವನ ಅನ್ನೋದು ಯಾವ ಹೊತ್ತಿಗೆ ಹೆಂಗಿರುತ್ತೋ ಗೊತ್ತಿಲ್ಲ ಆದರೆ ನಾವೇನೋ ಸಾಲು ಮರದ ತಿಮ್ಮಕ್ಕ ನೋಟು ಹೆಸರು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಮ್ಮ ಜೀವನ 2 ಮಕ್ಕಳು ಸಾಗಿಸ್ಕೊಂಡೋದ್ರೆ ಸಾಕು ಅನ್ನಂಗೆ ಆಗೈತೆ ನೋಡಿ ಈಗಿನ ಕಾಲಕ್ಕೆ ಅಷ್ಟೆಲ್ಲ ಒಳ್ಳೆ ವ್ಯಕ್ತಿ ಯಾರಿದಾರೆ ನೋಡಿ ಅವ್ರು ಅಷ್ಟೆಲ್ಲ ಹೆಸರು ಗಳಿಸ್ಕೋಬೇಕಂದ್ರೆ ಅಷ್ಟೆಲ್ಲ ಶ್ರಮ ಪಟ್ಟಿರ್ತಾರೆ ನಾವು ಜೀವನದಾಗ ಒಂದು ಮುಂದೆ ಬರ್ಬೇಕಂದ್ರೆ ಕಷ್ಟಪಡಲೇಬೇಕು ಈ ಒಂದು ಬ್ಲೌಸ್ ಸ್ಟಿಚ್ ಮಾಡನೆಲ್ಲ ಇನ್ನೂ 2 ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂತೀನಿ ಮಾಡ್ತೀನಿ ಸ್ನೇಹಿತರೆ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತ ಕೆಲಸ ಹಿಡಿದ್ರೆ ಬಿಡಬಾರ್ದು ರೀ ಮಾಡಲೇಬೇಕು ಮಾಡ್ಲಿಕ್ಕೆ ನಡೆಯಲ್ಲ ರೀ ಏನು ಮಾಡೋಕ್ಕಾಗಲ್ಲ ರೀ ಮಾಡೇ ತೀರ್ತೀವಿ ರೀ ನಾವೊಂದು
ಗಟ್ಟಿ ಮನಸ್ಸು ಅನ್ನೋದು ಇರ್ತಲ್ಲ ರೀ, ಗಟ್ಟಿ ಮಾಡ್ಬೇಕ್ರಿ ಮನಸ್ಸು. ಈ ಕೆಲಸ ಮಾಡಬೇಕಾ ಅವ್ನು ಮಾಡೇ ತೀರಬೇಕು, ಈ ಕೆಲಸ ಬೇಡ ಬಿಟ್ಟು ಬಿಡ್ಬೇಕ್ರಿ. ಯಾವುದು ನಮ್ಮ ಕೆಲಸದಾಗ ಖುಷಿ ಇರುತ್ತೆ ನೋಡಿ, ಆ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೆ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ನಮಗೆ ಈ ಕೆಲಸದಾಗ ಖುಷಿ ಇರ್ಲಿಕ್ಕಾದ್ರೆ ಆ ಕೆಲಸ ಮಾಡೋಕ್ಕೆ ಹೋದ್ರು ಆ ಕೆಲಸ ಸಂಪೂರ್ಣವಾಗಿ ಮುಗಿಯಲ್ಲ. ನನ್ನ ಅನುಭವ ಸ್ನೇಹಿತರೆ. ಈ ಕೆಲಸದಾಗ ಖುಷಿ ಇತ್ತು, ಇವತ್ತು ಇದು ಮಾಡಬೇಕು ಅಂತ ಮನಸ್ಸು ಬಂತು, ಅದನ್ನ ಯಾವತ್ತಿಗೂ ನಾ ಬಿಡಲ್ಲ ರೀ. ಹಿಡಿದ ಕೆಲಸ ಮಾತ್ರ ಬಿಡು ಜೈಮಾನನ ಅಲ್ರಿ. ಯಾವುದೇ ಕೆಲಸ ಹಿಡೀಲಿ ಸ್ನೇಹಿತರೆ, ಹಿಡಿದ ಕೆಲಸ ಅರ್ಧಕ್ಕೆ ನಿಂದ್ರಿಸಿ ಬಿಡಬಾರ್ದು ರೀ. ಅದನ್ನು ಸಕ್ಸಸ್ ಕಾಣಿಸ್ಲೇಬೇಕು, ಮುಂದುವರಿಲೇಬೇಕು ರೀ. ಬರ್ರಿ ನಾನು ಕೂಡ ಬೇಡ ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ಸಿಗುತ್ತೀನಿ ನಿಮಗೆ ಸ್ನೇಹಿತರೆ. ಅದೊಂದು ಬ್ಲೌಸ್ ಸ್ಟಿಚ್ ಫುಲ್ ಮುಗಿಸಿದೆ. 4ರಿಂದ 3 ಬ್ಲೌಸ್ ಸ್ಟಿಚಿಂಗ್ ಮಾಡಿ ನೋಡಿ. 1 2 3 ಬ್ಲೌಸ್ ಸ್ಟಿಚ್ ಮುಗಿದು ಇದು ನಿನ್ನ ಒಂದೇ ಮಾಡೀನಿ ರೀ. ಇದು ಒಂದೇ ಮಾಡಿದ್ದೇನೆ ರೀ, 3 ಮಾಡಿದ್ದೇನೆ, 100 ಬಂದೆ ನೋಡಿ. ಇದು 180 ಆಗುತ್ತೆ ರೀ. ಇದು ಒಂದು 200. ಒಬ್ರುವರೆ ಇಷ್ಟು ಇವು 4 ಬ್ಲೌಸು ಇವರು ಕಂಪ್ಲೀಟ್ ಆಯ್ತು. ಒಬ್ರುವರೆ ಕಂಪ್ಲೀಟ್ ಮಾಡ್ಬೇಕಲ್ರಿ. ಇವ್ರದ್ದು ಸಾಲಿಂಗ್ ಒಂದು ಮನ್ನೊಂದು ಬ್ಲೌಸ್ ಅಲ್ದೇನು ರೀ, ಒಂದು ಸನಿಯಕ್ಕೆ ಒಂದು 800 ರೂಪಾಯಿ ಸನಿ ಆಗುತ್ತೆ ನೋಡಿ. ಮತ್ತೊಬ್ರು ಕಮೆಂಟ್ ಹಾಕಿದ್ರಿ ಸಾಲಿ ಬ್ಲೌಸ್ ಟಿಚಿಂಗು ಕಟ್ಟಿಂಗು ತೋರಿಸ್ರಿ ಅಕ್ಕ ಅಂತ. ಇನ್ನೊಂದು ಸ್ವಲ್ಪ ದಿನ ತಡ್ರಿ, ಫೋನ್ ತೊಗೊಳಕತ್ತೀನಿ. ಮತ್ತೊಬ್ರು ಏನಂದ್ರು, ಬರೀ ಫೋನ್ ತೊಗೋತೀನಿ ಅದನ್ನು ತೊಗೋತೀನಿ ಅಂತ ಏನೂ ತೊಗೊಳಲ್ಲ, ಬರೀ ಹೇಳ್ದಾಗತ್ತೆ ನಿನ್ನ ಬಾಯಿಲೆ ಅಂತಂದರು. ನನ್ನ ಬಜೆಟ್ ನೋಡ್ಕೊಂಡು ನಾ ಬಜೆಟ್ ಕೊಟ್ಕೊಂಡು ಮಾಡ್ಕೋಬೇಕ್ರಿ. ನಾನು ಹಂಗೆಲ್ಲ ಹುಚ್ಚು ಆಕಾರ ಸಾಲ ಮಾಡಿದ್ರಿಂದ ಚೆಂದ ಕಾಣಲ್ಲ. ನಾ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು, ಫೋನ್ ತೊಗೋತೀನಿ ಅನ್ನಕತ್ತೀರಿ, ಫೋನೇ ತೊಗೊಳಲ್ಲಾಗಿರಿ ನೀವು, ಬರೀ ಸುಳ್ಳು ಹೇಳ್ತೀರಿ ಅಂತ. ನಾ ಸುಳ್ಳು ಯಾವತ್ತೂ ಅಲ್ಲ, ಫೋನ್ ತೊಗೋತೀನಿ. ಅಷ್ಟು ಒಂದು ಫೋನಿಗೆ ಒಂದಿಷ್ಟು ಅಮೌಂಟ್ ಕಮ್ಮಿ ಇದ್ದಾವೆ. ಈಗ ನಮ್ಮ ಅಣ್ಣ ಏನಂತಂದ್ರಿ, ನಾ ಫೋನ್ ಕೊಡಿಸ್ತೀನಮ್ಮ, ನೀನು ಬಟ್ಟೆ ಮಾಲ್ ಹಾಕ್ಬಿಡೋ 20,000 ರೂಪಾಯಿ ಅನ್ನಕತ್ತಾನ. ನೋಡ್ಬೇಕು, ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕು, ಏನು ಮಾಡಬೇಕು ಏನೋ ಡಿಸೈಡ್ ಆಗಿಲ್ಲ. 8:30ಗೆ ಟೈಮು. ಇನ್ಮೇಲೆ ಡಿಸೈಡ್ ಮಾಡಾಕಿರಿ ನಾನು. ಹೋಗೋದಾರ ಹೋಗ್ಬಿಡ್ತೀನಿ ರೀ ಬಟ್ಟೆ ತರಕ್ಕೆ. ನಾ ಯಾವತ್ತೂ ತಗಲ ಹೇಳೋಕ್ಕಾಗಲ್ಲ ರೀ. ತೊಗೋತೀನಿ ಅಂದ್ರೆ ಆದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತಿರ್ಬೇಕು, ತೊಗೊಂಡು ಮಾತ್ರ ಗ್ಯಾರಂಟಿ ಸ್ನೇಹಿತರೆ. ಮತ್ತು ಇನ್ನೊಬ್ರು ಏನಂದ್ರು, ಬ್ಲೌಸ್ ಕಟ್ಟಿಂಗು ಟಿಚಿಂಗು ತೋರಿಸ್ತಾರೆ ಇಷ್ಟು ದಿನ ತಡೆದಿರಂತ. ಮತ್ತು ಅಡುಗೆನೂ ವಿಡಿಯೋ ಮಾಡಂತೀರಿ, ಬ್ಲೌಸ್ ಕಟ್ಟಿಂಗು ಟಿಚಿಂಗೂ ವಿಡಿಯೋ ಮಾಡಂತೀರಿ. 3 ಚಾನಲ್ ಅದು. ಒಂದೇ ಚಾನಲ್ದಾಗ ಅಷ್ಟು ಥರ ಹಾಕಕ್ಕೆ ಬರಲ್ಲ. ಒಂದೊಂದು ಚಾನಲ್ಗೆ ಒಂದೊಂದು ಕಂಟೆಂಟ್ ಇರಬೇಕು. ಈ ಟೈಲರಿಂಗು ಬಟ್ಟೆದು ಆನ್ಲೈನ್ ಬಿಸ್ನೆಸ್ ಒಂದರ ಮಾಡ್ಬೇಕಂತೀನಿ ರೀ. ಇನ್ನೊಂದು ಅದೊಂದು ಅಡುಗೆದೊಂದು ಮಾಡಬೇಕು. ಈಗ ಅದು ಡ್ರೆಸ್ ಸೂಪರ್ ಆಗೈತೆ ರೀ ಅಕ್ಕ, ಎಷ್ಟು ತೊಗೋತೀರಿ ಸಾಲಿ ಡ್ರೆಸ್ಸಿಗೆ ಅಂತ ಕೇಳಿ 250 ರೂಪಾಯಿ ತೊಗೊಳ್ತೀನಿ ನೋಡಿ. ಸಾಲಿ ಸ್ಕೂಲ್ ಬಟ್ಟೆ ಡ್ರೆಸ್ ಹೊಲದಂದ್ರೆ ಸ್ಕ್ಯಾನಿಸ್ ಹಾಕಿ ಹೊಲ್ದಿರ್ತೀನಿ. ಮತ್ತು ಇನ್ನೊಂದು ಇವು ಬ್ಲೌಸ್ಗಳಿಗೆ 60 ರೂಪಾಯಿ ರೀ, ಸಾದಾ ಬ್ಲೌಸಿಗೆ. ಇದು 180 ರೂಪಾಯಿ ಆಯ್ತು ರೀ. 60 ಇದಕ್ಕೆ 150 ರೂಪಾಯಿ ರೀ. ಇದು ಇನ್ನು ಅಮೌಂಟ್ ಯಾವುದು ಕೈಯಾಗಿಲ್ರಿ. ಈ 400 ರೂಪಾಯಿ ಅಮೌಂಟ್ ಕೊಡ್ಬೇಕು ರೀ ಅವರು. ಓದಾರ ಬಟ್ಟೆ ಸಾಲಿ ಹಿಂಗೆ ಓದಾರ ಅದು ಓದಾರ ಕೊಡ್ಬೇಕು ರೀ. ಇದೊಂದು 400 ಆಗುತ್ತೆ ರೀ. ಇದೊಂದು 300 ರೂಪಾಯಿ ಆಗುತ್ತೆ ರೀ. 700-800 ರೂಪಾಯಿ ಟೀಚಿಂಗ್ ಮಾಡಿ ನೋಡಿ. ಒಬ್ರು ಹೊಲಿದ್ರೆ ಐತೆ ಸ್ನೇಹಿತರೆ, ಟೀಚಿಂಗ್ ಒಳಗೂ ಐತಿಲ್ಲನಲ್ಲ. ಆದ್ರೆ ಒಮ್ಮೆ ನಂಗೆ ಇಜ್ಜು ಅಕ್ಕ ಅಂದ್ರೆ ಒಮ್ಮೆ ಕಟ್ ಮಾಡಬೇಕು, ಒಮ್ಮೆ ಹೊಲಿಬೇಕಂತ. ನಾವು 1-2 ಕಟ್ ಮಾಡು, 1-2 ಹೊಲಿಯೋಕೆ ಬೇಸರ ಆಗಿಬಿಡ್ತಿದ್ದು. ಒಂದಿನ ಕಟ್ ಮಾಡ್ಬೇಕು ರೀ, ಒಂದಿನ ಹೊಲಿಬೇಕು, ಒಂದಿನ ಕಾಜಿ ಗುಂಡಿ ಮಾಡಿಬಿಡಬೇಕು. ಕ್ಲಿಯರ್ ಆಗುತ್ತೆ ನೋಡಿರಿ. ಒಬ್ಬರು ಕ್ಲಿಯರ್ ಮಾಡಿಬಿಡಬೇಕು. ಇನ್ಮ್ಯಾಗ ಅದೇ ಥರ ಮಾಡ್ಬೇಕು ಅಂತ ಮಾಡೀನಿ ರೀ. ಮತ್ತೊಬ್ಬರು ಸಿಸ್ಟರು ಜಾಬ್ ಮಿಷನ್ ತೊಗೋರಿ ಅಕ್ಕ ಅಂತೇಳಿ ಇದು ಹೇಳಾಕತ್ತಾರ. ನೋಡೋಣ್ರಿ ಎಲ್ಲ ಈ ಫೋನ್ ತೊಗೊಂಡ್ಮ್ಯಾಗ ಮತ್ತೊಂದು ಇಷ್ಟು ದಿನ ನನಗೆ ಹಾಳಾಗಲ್ಲ ರೀ. ನಾನು ಜಾಬ್ ಮಿಷನ್ ತೊಗೋಬೇಕಂದ್ರೆ ಇದು ಯೂಟ್ಯೂಬ್ ಒಂದು ಓಡವಲ್ಲು. ಏನು ನಮ್ಮ ವರ್ಸ್ಗಳೆಲ್ಲ ಲೈಕು ಶೇರ್ ಸಬ್ಸ್ಕ್ರೈಬು ಮಾಡ್ಕೊಂಡು ವಿಡಿಯೋ ಓಡಿದ್ರೆ ಒಂದಿಷ್ಟು ಏನೋ ಯೂಟ್ಯೂಬ್ ಪೇಮೆಂಟ್ ಬರ್ತಿತ್ತು. ಎಲ್ಲರೂ ವಿಡಿಯೋಗಳನ್ನ ಇವ್ರಿಗೇನು ದೊಡ್ಡ 1 ಲಕ್ಷಾಂತರ ಪೇಮೆಂಟ್ ಬರ್ತು ಅಂತೇಳಿ ಯಾರೂ ವಿಡಿಯೋ ನೋಡ್ತಿಲ್ಲ. ನಾನು ತೋರ್ಸಿನ್ರಿ ನಿಮ್ಗೆ. 1K ಹೊಡೆದಾಗ ಬರೀ 0.1 ಅಂದ್ರೆ ಎಷ್ಟು ರೀ, ಭಾಳ ಆಗಲ್ಲ ಅದು. ಏನು ಮಾಡೋಕ್ಕಾಗಲ್ಲ ರೀ. ಅಷ್ಟರಾಗನೇ ನಾವು ಕೂಡ್ಸ್ಕೋಬೇಕು ನೋಡಿರಿ, ಏನು ಮಾಡೋಕ್ಕಾಗಲ್ಲ. 0.1 0.2 ಹಿಂಗೆ ಕೂಡ್ತೈತ್ರಿ ಒಂದು ದಿನಕ್ಕೆ. ಎಷ್ಟು $1 ಆಗಕತ್ತಿಲ್ಲ. ಇನ್ನು 50 ಆಗಿಲ್ಲ ಸ್ನೇಹಿತರೆ. 2ನೇ ಪೇಮೆಂಟ್ ಆಗೈತೆ ಅಂತ ಕಮೆಂಟ್ಗಳು ಬರಾಕತ್ತಿದ್ದು. ಫಸ್ಟ್ನೇ ಪೇಮೆಂಟ್ ಆಗಿದ್ದಕ್ಕೆ ಇಷ್ಟು ತಿಂಗಳಾತ್ರಿ, 2ನೇ ಪೇಮೆಂಟನ್ನ ಆಗಿರ್ಬೇಕಲ್ರಿ ನಿಮಗಂತ. ಇಲ್ಲ ರೀ, ಇನ್ನೂ ಏನಾದ್ರು ಭಾಳ ದಿನ ಹೋಗುತ್ತಾ. ಈ ವಿಡಿಯೋ ರೀ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್, ಗುಡ್ ನೈಟ್.